ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಿದ್ದಾರೆ. ಸಮಯದ ಅಭಾವವಾಗಿದೆ ಬಂಧುಗಳೇ. ಇವತ್ತು 42,345 ಮನೆಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ. ಇವತ್ತು ನಮ್ಮ ಹುಬ್ಬಳ್ಳಿ ಹಾಗೂ ಧಾರವಾಡ ಶಹರದಲ್ಲಿ ಸುಮಾರು 2,000ಕ್ಕೂ ಚಿಲ್ಲರೆ ಮನೆಗಳು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಅದೇ ರೀತಿಯಾಗಿ ಬಹಳಷ್ಟು ಜನರಿಗೆ ಪಟ್ಟ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ವತಿಯಿಂದ ವಿಶೇಷವಾಗಿ ಸಚಿವರಾಗಿರ್ತಕ್ಕಂಥ ಬಹಳ ಕಾಳಜಿಯನ್ನು ವಹಿಸಿ ಕ್ಯಾಬಿನೆಟ್ನಲ್ಲಿ ಒಂದು ಮನೆಗೆ 1.5 ಲಕ್ಷ ರೂಪಾಯಿ ಆಗದಿಲ್ಲ ಅಂತ ಹೇಳಿ ಸುಮಾರು 5 ಲಕ್ಷ ರೂಪಾಯಿವರೆಗೆ ಕೊಡಬೇಕು ಕಡ್ಡಾಯವಾಗಿ ಬಡವರಿಗೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಈ ಮಟ್ಟಕ್ಕೆ ತರಬೇಕಾಗಿದ್ರೆ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಅದೇ ರೀತಿಯಾಗಿ ಈ ಚೇರ್ಮನ್ ಏನು ನಮ್ಮ ಸ್ಲಂ ಬೋರ್ಡಿನ ಚೇರ್ಮನ್ ಆಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರು ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ರೂವಾರಿಗಳಾಗಿ ಅವರು ಇವತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ದಕ್ಕೆ ಜಮೀರ್ ಅಹಮದ್ ಅವರಿಗೆ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿ ಇವತ್ತು ನಮ್ಮ 5 ಗ್ಯಾರಂಟಿ ಕಾರ್ಯಕ್ರಮಗಳ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ನಮ್ಮ 5 ಕಾರ್ಯಕ್ರಮಗಳು ಇವತ್ತು ಒಟ್ಟಾರೆ 5 ಕಾರ್ಯಕ್ರಮ ಸೇರಿದ್ರೆ ನಾವು ವರ್ಷಕ್ಕೆ 60,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೀವಿ. ಇವತ್ತು ಭಾರತ ದೇಶದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಇದೆ. ಇಂಥ ಒಂದು ಕಾರ್ಯಕ್ರಮ ಯಾವ ಸರ್ಕಾರ ದೇಶದಲ್ಲಿ ಮಾಡಿಲ್ಲ. 5 ಗ್ಯಾರಂಟಿ ಮುಖಾಂತರ ವರ್ಷಕ್ಕೆ 60,000, 5 ವರ್ಷಕ್ಕೆ 3 ಲಕ್ಷ ಕೋಟಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಸರ್ಕಾರ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಾವು 3 ಲಕ್ಷ ಕೋಟಿಯನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಶಕ್ತಿ ಕಾರ್ಯಕ್ರಮದಲ್ಲಿ 600 ಕೋಟಿಗೂ ಹೆಚ್ಚು ಹೆಣ್ಮಕ್ಕಳು, ದಯಮಾಡಿ ಕೇಳಿಸ್ಕೋಬೇಕು, 600 ಕೋಟಿಗೂ ಹೆಚ್ಚು ಹೆಣ್ಮಕ್ಕಳು ಉಚಿತವಾಗಿ ನಮ್ಮ ಶಕ್ತಿಯ ಕಾರ್ಯಕ್ರಮ, ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ನಿರ್ದೇಶನ ಇಡೀ ಪ್ರಪಂಚದಲ್ಲಿ ಎಲ್ಲೇ ಇದ್ರೆ ಅದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ನಾವು ಕೊಡ್ತಕ್ಕಂಥ ದುಡ್ಡು ಬಡವರಿಗೆ ಅನುಕೂಲ ಆಗಬೇಕು. ಬಡವರಿಗೆ ಏನು ದಿನಸಿ ವಸ್ತುಗಳು ದುಬಾರಿಯಾಗಿದೆ, ಅದಕ್ಕೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಈ 5 ಗ್ಯಾರಂಟಿ ಮುಖಾಂತರ ಕೊಡ್ತಾ ಇದ್ದೀವಿ. ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ, ಆದರೆ ಒಂದು ವಿಷಯವನ್ನು ಮಂಡಿಸಿ ನಾನು ಮಾತನ್ನು ಮುಗಿಸ್ತೀನಿ. ಯಾವ ನರೇಂದ್ರ ಮೋದಿ ಸರ್ಕಾರ ಕೇಂದ್ರದಲ್ಲಿದೆ, ಇವತ್ತು ಕರ್ನಾಟಕಕ್ಕೆ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಕೋಟಿ ನಮಗೆ ಹಣ ಬರಬೇಕು. ಅದ್ರ ಜೊತೆಗೆ ಇವತ್ತೇನು ಸನ್ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬ್ರು ಹೇಳ್ತಾ ಇದ್ರು, ಮೇರಾ ಪ್ಯಾರೆ ದೇಶವಾಸಿಯೋ ಮುಜೆ 50 ದಿನ ಕಾ ಮೌಲತ್ ದೇ ದೀಜಿಯೆ ಅಂತ ಹೇಳಿ ಡಿಮಾನಿಟೈಸೇಷನ್ ಮಾಡಿದ್ರು, ನೋಟ್ ಬಂದಿಯನ್ನು ಮಾಡಿದ್ರು. 15,43,000 ಕೋಟಿಯಷ್ಟು ನೋಟು 500 ರೂಪಾಯಿ 1,000 ರೂಪಾಯಿ ರಾತ್ರಿ ರದ್ದು ಮಾಡಿದ್ರು. ಅದಾಗಿರ್ತಕ್ಕಂಥ ಇವತ್ತೇನು ಪರಿಣಾಮ ಏನಂತ ಯೋಚನೆ ಮಾಡಿ ನೋಡಿದ್ರೆ ಇವತ್ತು ಇಡೀ ದೇಶದಲ್ಲಿ ಬಡವರಿಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸಂಪೂರ್ಣ ದುಡ್ಡು ಬ್ಯಾಂಕಿಗೆ ಹೋಯ್ತು. 3 ಲಕ್ಷಕ್ಕೂ ಕೋಟಿ ನೋಟು ಹೆಚ್ಚು ಕಪ್ಪಣ ಇದೆ ಅಂತ ಹೇಳಿ ನಾವು ಹೇಳಿರ್ತಕ್ಕಂಥದ್ದಲ್ಲ. ಆಗಿನಿರ್ತಕ್ಕಂಥ ಉರ್ಜಿತ್ ಪಟೇಲ್ ಅವರು RBI ಗವರ್ನರ್ ಹೇಳಿರ್ತಕ್ಕಂಥದ್ದು, ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು. ಇವತ್ತುವರೆಗೆ ಆ ದುಡ್ಡು ಎಲ್ಲಿದೆ ಅಂತ ಪತ್ತೆ ಹಚ್ಚಿಲ್ಲ. ಏನು ಅಧಿಕಾರಕ್ಕೆ ಬಂದ್ರೆ ನಾವು ಎಲ್ಲರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ನಾವು ಸ್ವಿಸ್ ಬ್ಯಾಂಕಿನಿಂದ ದುಡ್ಡು ವಾಪಸ್ ತರ್ತೀವಿ ಅಂತ ಹೇಳಿದ್ರು. ಇವತ್ತು 2014 ಇಸ್ವಿನಲ್ಲಿ ಸ್ವಿಸ್ ಬ್ಯಾಂಕಿನಲ್ಲಿ 12,000 ಕೋಟಿ ಇದ್ರೆ ಇವತ್ತು 37,000 ಕೋಟಿ ಇದೆ. ಯಾವ ಮೋದಿಯವರು ಅಧಿಕಾರಕ್ಕೆ ಬಂದ್ರೆ 100 ದಿನದಲ್ಲಿ ದುಡ್ಡು ವಾಪಸ್ ತರ್ತೀವಿ, ರೈತರ ಸಾಲ ಮನ್ನಾವನ್ನು ಮಾಡ್ತೀವಿ ಅಂತ ಹೇಳಿದ್ರು, ರೈತರ ಆದಾಯವನ್ನು ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಎಲ್ಲಿ ಮಾತನಾಡ್ತಿಲ್ಲ ಬಂಧುಗಳೇ. ಅದಾನಿಯವರ ಆದಾಯ 2014 ಇಸ್ವಿನಲ್ಲಿ $6 ಬಿಲಿಯನ್ ಇದ್ರೆ ಇವತ್ತು $93 ಬಿಲಿಯನ್ ಇದೆ. ಅಂದ್ರೆ ಸುಮಾರು 10 ಲಕ್ಷ ಕೋಟಿಯಷ್ಟು ವ್ಯವಹಾರ ಅದಾನಿಯವರು. ಆದರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳಿ ಬಡವರ ದುಡ್ಡು ಬಡವರಿಗೆ ಹೋಗ್ಬೇಕಂತಕ್ಕಂಥ ಈ 5 ಗ್ಯಾರಂಟಿ ಮುಖಾಂತರ ನಮ್ಮ ಸರ್ಕಾರ ಬಡವರ ಪರವಾಗಿ ಕೆಲಸ ಮಾಡ್ತದೆ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭಕ್ಕೆ ಹೇಳಿ, ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾರೆ, ದಯಮಾಡಿ ಬಿಜೆಪಿಯ ಮುಖಂಡರನ್ನ ತಾವು ದಯವಿಟ್ಟು ಕೇಳಿ. ನರೇಂದ್ರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಭಾಷಣಗಳು ಏನು ನಮಗೆ ಅಧಿಕಾರಕ್ಕೆ ತಂದ್ರೆ ಡಾಲರ್ನ 20 ರೂಪಾಯಿ 30 ರೂಪಾಯಿನಲ್ಲಿ ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಇವತ್ತು 92 ರೂಪಾಯಿಗೆ $1 ಸಿಗ್ತಾ ಇದೆ ಬಂಧುಗಳೇ. 1 ತೊಲೆ ಬಂಗಾರ ಎಷ್ಟಿದೆ? 1 ತೊಲೆ ಬಂಗಾರ ಎಷ್ಟಿದೆ ಬಂಗಾರ? ನಮ್ಮ ಕಾಲದಲ್ಲಿ 2014 ಇಸ್ವಿನಲ್ಲಿ 1 ತೊಲೆ ಬಂಗಾರ 28,000 ರೂಪಾಯಿಗಿದ್ರೆ
ಇವತ್ತು 1 ತೊಲೆ ಬಂಗಾರ ಎಷ್ಟಿದೆ? ನಾವು 55 ರೂಪಾಯಿ 60 ರೂಪಾಯಿನಲ್ಲಿ ಪೆಟ್ರೋಲ್ ಡೀಸೆಲ್ ಕೊಡ್ತಾ ಇದ್ರೆ ಇವತ್ತು 100ಕ್ಕೂ ಹೆಚ್ಚು ರೂಪಾಯಿ ಇವತ್ತು ಪೆಟ್ರೋಲ್ ಡೀಸೆಲ್ ಇದೆ ಬಂಧುಗಳೇ. ಅದಕ್ಕಾಗಿ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ಕೇಂದ್ರದಲ್ಲಿ ನಾವಿದ್ದಾಗ 72,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ವಿ. ರಾಜ್ಯದಲ್ಲಿ 8,500 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ರೈತರ ಪರವಾಗಿ ವಿಶೇಷವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಇಡೀ ಕರ್ನಾಟಕ ರಾಜ್ಯದ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇಂಥ ಒಂದು ಕಾರ್ಯಕ್ರಮ ಮಾಡಿದೀವಿ. ಅದಕ್ಕಾಗಿ ಬಂಧುಗಳೇ, ದಯಮಾಡಿ ನೀವೆಲ್ಲರ ಆಶೀರ್ವಾದ ಇರಲಿ, ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದವನ್ನು ಕೋರಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.